ಎಲ್ಲರಿಗೂ ನಮಸ್ಕಾರ. ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ. ನಾನು ವಿಶೇಷ ಭಟ್ ಎಂದಿನಂತೆ ಹಾಜರಾಗಲಿದೆ. ನನ್ನ ಈ ಒಂದು ಚಾನಲನ್ನು ತಾವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ತಮ್ಮ ಕೈಲಾದ ಸಹಾಯವನ್ನು ಮಾಡಿ. ನನ್ನ ಗೂಗಲ್ ಪೇ ನಂಬರನ್ನು ಕೂಡ ಇಲ್ಲಿ ಕೊಟ್ಟಿದ್ದೀನಿ. ಸೊ ಇವತ್ತು ಈ ಸಂಜೆ ನಾನು ಕೆಲವು ಪ್ರಶ್ನೆಗಳನ್ನು ಇಟ್ಕೊಂಡು ತಮ್ಮ ಮುಂದೆ ಹಾಜರಾಗಿದ್ದೇನೆ. ಈ ಪ್ರಶ್ನೆ ನನಗೆ ಮಾತ್ರ ಅಲ್ಲ, ಬಹುತೇಕ ಆರೋಗ್ಯಪೂರ್ಣವಾಗಿ ಯೋಚನೆ ಮಾಡುವವರಿಗೆಲ್ಲ ಕಾಡುತ್ತೆ ಅನಿಸುತ್ತೆ. ಆ ಪ್ರಶ್ನೆಗಳನ್ನು ಮೊದಲು ನಾನು ತಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ಹಿಂದೂ ಕಾರ್ಯಕರ್ತರು ಯಾಕೆ ಪರಧರ್ಮ ವಿರೋಧಿಗಳಾಗಿದ್ದಾರೆ? ಇದು ನನ್ನನ್ನು ಕಾಡ್ತಾ ಇರುವ ಮೊದಲನೇ ಪ್ರಶ್ನೆ. ನಿಜವಾದ ಹಿಂದೂ ಧರ್ಮದ ಬಗ್ಗೆ ಯಾಕೆ ಅವರಿಗೆ ತಿಳುವಳಿಕೆಯನ್ನು ನೀಡಲಾಗ್ತಾ ಇಲ್ಲ? ಹಾಗೆಯೇ ಹಿಂದೂ ಧರ್ಮಗುರುಗಳು ನಿಜವಾದ ಹಿಂದೂ ಧರ್ಮ ಬೋಧಿಸುವುದರಲ್ಲಿ ವಿಫಲರಾಗಿದ್ದಾರೆ. ಹಿಂದೂ ಧರ್ಮಗುರುಗಳು ಯಾರಿದ್ದಾರೆ ಅವರು ನಿಜವಾದ ಹಿಂದೂ ಧರ್ಮವನ್ನು ಬೋಧಿಸುವುದರಲ್ಲಿ ವಿಫಲರಾಗಿದ್ದಾರೆ. ಅದರ ಜೊತೆಗೆ ಇಡೀ ಹಿಂದೂ ಧರ್ಮ ಈ ಒಂದು ಧರ್ಮದ ಮಧ್ಯವರ್ತಿಗಳ ನಿಯಂತ್ರಣದಲ್ಲಿದೆಯಾ? ಈ ಮಧ್ಯವರ್ತಿಗಳು ಯಾರು ಅಂದರೆ, ಒಂದು ಧರ್ಮ ಗುರುಗಳು ಮಠಾಧೀಶರು, ಇನ್ನೊಬ್ಬರು ರಾಜಕಾರಣಿಗಳು. ಸೊ ಹಿಂದೂ ಧರ್ಮದ ಮೇಲಿನ ಪ್ರೀತಿಗಿಂತ ಉಳಿದ ಧರ್ಮಗಳ ಮೇಲಿನ ದ್ವೇಷ ಏನಿದೆ ಅದು ಇವರಿಗೆ ಮುಖ್ಯ ಆಗಿದೆಯೇ ಅನ್ನೋದು. ಸೊ ಇದು ಈ 4 ಪ್ರಶ್ನೆಗಳು ನನ್ನನ್ನು ಕಾಡ್ತಾ ಇವೆ. ಅದರ ಜೊತೆಗೆ ಇವತ್ತಿನ ಸ್ಥಿತಿ ಏನಿದೆ, ಹಿಂದೂ ಕಾರ್ಯಕರ್ತರು ಏನಿದ್ದಾರೆ ಸಂಬಂಧಪಟ್ಟ ಕೆಲವು ಅಂಕಿಅಂಶಗಳು. ಇದು 2020-21 ಒಂದು ವರ್ಷದ ಒಂದು ಅಂಕಿಅಂಶಗಳು. ಸೊ ಎಷ್ಟು ಕೋಮು ಸಂಘರ್ಷದ ಪ್ರಕರಣಗಳು ನಡೆದಿವೆ, ಏನು ಈ ಅಂಕಿಅಂಶ ನನ್ನ ಬಳಿ ಇದೆ. ಇದರಲ್ಲಿ ಬಹಳಷ್ಟು ಪ್ರಕರಣಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದದ್ದು. ಒಂದು 2020-21 ಅವಧಿಯಲ್ಲಿ ರಾಜ್ಯದಲ್ಲಿ 110 ಕೋಮು ಸಂಘರ್ಷದ ಪ್ರಕರಣಗಳು ನಡೆದಿತ್ತು, 110. ಅದರಲ್ಲಿ ಮಾರಲ್ ಪೊಲೀಸಿಂಗ್ ಅದರ ಪ್ರಕರಣಗಳ ಸಂಖ್ಯೆ 8. ಇನ್ನು ಗೋರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಏನಿದೆ ಅದು ನಡೆದ ಪ್ರಕರಣಗಳು 25. ಸೊ ಈಗ ಲೇಟೆಸ್ಟ್ ಒಂದು ಗೋರಕ್ಷಣಾ ಪ್ರಕರಣ ನಡೆದಿದೆ, ನಿಮ್ಗೆ ಗೊತ್ತಿರಬೇಕು, ಸಾಗಾಣಿಕೆ ಧರ್ಮಸ್ಥಳದ್ದು. ಅದನ್ನು ನೋಡಿದ್ರೆ BJP ಕಾರ್ಯಕರ್ತರು ಇದ್ದರು. ಭಾಳ ಇಂಥ ಪ್ರಕರಣಗಳೇ ಜಾಸ್ತಿ, ಅದು ಸುಮಾರು 25 ಪ್ರಕರಣಗಳು. ಹಾಗೆಯೇ ಹೇಟ್ ಸ್ಪೀಚ್ ಅಂದರೆ ಸಮಾಜದಲ್ಲಿ ಸಂಘರ್ಷವನ್ನು ಮೂಡಿಸುವ ಸಂಬಂಧಪಟ್ಟ ಹಾಗೆ 47 ಪ್ರಕರಣಗಳು. ಸೊ ಇನ್ನು ಪೂಜಾ ಸ್ಥಾನಗಳೇನಿರ್ತವೆ, ಪೂಜಾ ಸ್ಥಾನಗಳ ಮೇಲೆ ದಾಳಿ ನಡೆಸುವ ಒಂದು ಪರಂಪರೆ ಬಂದಿದೆ, ಇದು ಕೋಮು ಸಂಘರ್ಷದ ಭಾಗವೇ. ಅದು 3 ಪ್ರಕರಣಗಳು ಆ ಒಂದು ವರ್ಷದಲ್ಲಿ ನಡೆದವು. ಸೊ ಇದರ ಕೋಮು ಸಂಘರ್ಷದ ಪ್ರಕರಣಗಳು 25, ಟೋಟಲ್ 110 ಪ್ರಕರಣಗಳನ್ನು ನಾನು ಇದನ್ನು ಪ್ರಾತಿನಿಧಿಕವಾಗಿ ತಗೊಂಡಿದ್ದೀನಿ. ಬೇರೆ ಹಿಂದಿನ ವರ್ಷಗಳ ಅಂಕಿಅಂಶ, ನಂತರದ ಅಂಕಿಅಂಶವನ್ನು ಕೊಡ್ಬೋದಾಗಿತ್ತು. ಬಟ್ ನಾನು ಒಂದು ವರ್ಷದ ಅಂಕಿಅಂಶವನ್ನು ಇಟ್ಟುಕೊಂಡು ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಇದರಲ್ಲಿ ಮಂಗಳೂರಿನ ಮಂಜೇಶ್ವರದಲ್ಲಿ ನಡೆದ ಘಟನೆ ತಮಗೆ ಗೊತ್ತಿದೆ. ಸೊ 2 ವಿಭಿನ್ನ ಧರ್ಮದ ಗಂಡು ಹೆಣ್ಣು ಬಂದಂಥ ಘಟನೆ. ಅದು ಪುತ್ತೂರಿನಲ್ಲಿ ಮುಸ್ಲಿಂ ಮತ್ತು ಹಿಂದೂ ಯುವಕ ಯುವತಿಯರು 8 ಜನ ಬೀಚಲ್ಲಿ ಹೋದಾಗ ಅವ್ರ ಮೇಲೆ ಹಲ್ಲೆ ನಡೆಸೋಕೆ ಯತ್ನ ನಡೆಸಿದ್ದು. ಸೊ ಮಂಗಳೂರಿನಲ್ಲಿ ಇನ್ನೊಂದು ಪ್ರಕರಣ, ಒಂದೇ ಬಸ್ನಲ್ಲಿ ಹುಡುಗ ಹುಡುಗಿ ಹೋಗ್ತಿದ್ರು ಅನ್ನುವ ಕಾರಣಕ್ಕೆ ಅವರನ್ನು ಅಡ್ಡಗಟ್ಟಲಾದಂಥ ಪ್ರಕರಣಗಳು. ಸೊ ಇದರ ಜೊತೆಗೆ ನಾನು ನೀವು ದಕ್ಷಿಣ ಕನ್ನಡದ ಒಂದು ಉದಾಹರಣೆಯನ್ನು ತೆಗೆದುಕೊಟ್ರೆ, 1 ದಶಕದ ಅವಧಿಯಲ್ಲಿ ಅಧಿಕೃತವಾಗಿ ಕೋಮು ಸಂಘರ್ಷದಲ್ಲಿ ಸತ್ತವರ ಸಂಖ್ಯೆ 20 ಅಧಿಕೃತ. ಇದು ಎಕ್ಸ್ಟ್ರಾ ಹೇಳಲಾಗುತ್ತೆ 40-50 ಅಂತ, ಬಟ್ ಅಧಿಕೃತ ಅಂಕಿಅಂಶಗಳ ಪ್ರಕಾರ 20 ಇಂಥವು. ಇದು ನನಗೆ ಈ ಮೇಲೆ ನಾನು ಮೊದಲೇ ನಡೆದ ಆ ಪ್ರಶ್ನೆ ಉದ್ಭವವಾಗುವುದಕ್ಕೆ ಕಾರಣ ಇದೆ. ಈ ಅಂಕಿಅಂಶಗಳು ವರ್ಷದಿಂದ ವರ್ಷಕ್ಕೆ ಕೋಮು ಸಂಘರ್ಷದ ವಾತಾವರಣ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ಅದಕ್ಕೆ ಕಾರಣ ಯಾಕೆ ಈ ಬಹುತೇಕ ಇಂತಹ ಘಟನೆಗಳಲ್ಲಿ ಹಿಂದೂ ವರ್ಸಸ್ ಅಲ್ಪಸಂಖ್ಯಾತರ ನಡುವೆ ನಡೆದಂಥದ್ದು.
ಕೆಲವು ಮುಸ್ಲಿಂ ಪ್ರಕರಣಗಳಿವೆ. ನಂತರ ಉಳಿದ ನಾನೇನು ಹೇಳಿದೆ, ಪೂಜಾ ಸ್ಥಾನಗಳ ಮೇಲೆ ದಾಳಿ ನಡೆದದ್ದು ಅದು ಕ್ರಿಶ್ಚಿಯನ್ ಇದರ ಮೇಲೆ ನಡೆದದ್ದು ಆಗಿದೆ. ಸೊ ಹಿಂದೂ ಕಾರ್ಯಕರ್ತರು ಯಾಕೆ ಪರಧರ್ಮ ವಿರೋಧಿಗಳಾಗಿದ್ದಾರೆ, ಈ ಪ್ರಶ್ನೆ ನನ್ನನ್ನು ಬಹಳ ಮುಖ್ಯವಾಗಿ ಕಾಡುತ್ತೆ. ಯಾಕಂದರೆ ಹಿಂದೂ ಧರ್ಮ ಯಾವತ್ತೂ ಕೂಡ ಪರಧರ್ಮ ಸಹಿಷ್ಣುತೆಯ ಬಗ್ಗೆ ಮಾತನಾಡುತ್ತೆ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುತ್ತೆ. ಅದರ ಜೊತೆಗೆ ಹಿಂದೂ ಧರ್ಮ ಹುಟ್ಟುವ ಸಂದರ್ಭದಲ್ಲಿ ಉಳಿದ ಈ ಯಾವ ಧರ್ಮಗಳು ಹುಟ್ಟಿರಲಿಲ್ಲ. ಆದ್ದರಿಂದ ಹಿಂದೂ ಧರ್ಮ ಏನಿದೆ, ಆ ಹಿಂದೂ ಧರ್ಮ ಅದು ಪರಧರ್ಮ ಸಹಿಷ್ಣುತೆ ಮತ್ತು ತನ್ನ ಧರ್ಮವನ್ನು ಟೀಕಿಸುವುದಕ್ಕೆ ಕೂಡ ಅದರ ಚಾರ್ವಾಕರ ರೀತಿ ಹಿಂದೂ ಧರ್ಮದಲ್ಲಿ ಒಪ್ಪಿಗೆ ಇತ್ತು. ಸೊ ಆದರೆ ಯಾಕೆ ಇವರು ಪರಧರ್ಮ ಸಹಿಷ್ಣು ಅನ್ನೋದು ಹೊರಟು ಹೋಗಿದೆ ಅನ್ನುವ ಪ್ರಶ್ನೆ. ಹಾಗೆಯೇ ಅವರಿಗೇನು ಹಿಂದೂ ಧರ್ಮದ ಬಗ್ಗೆ ನಿಜವಾದ ತಿಳುವಳಿಕೆನೇ ಇಲ್ವ ಅವರಿಗೆ? ನಮ್ಮ ಹಿಂದೂ ಧರ್ಮ ಯಾವತ್ತೂ ಕೂಡ ಯಾವ ಸಂದರ್ಭದಲ್ಲೂ ಕೂಡ ಇನ್ನೊಂದು ಧರ್ಮವನ್ನು ದ್ವೇಷಿಸುವಂತ ಹೇಳಲ್ಲ, ಇನ್ನೊಂದು ಧರ್ಮವನ್ನು ಪ್ರೀತಿಸುವಂತ ಹೇಳುತ್ತೆ. ನಿಜವಾದ ಹಿಂದೂ ಆಗಿದ್ದವನು ಇನ್ನೊಂದು ಧರ್ಮವನ್ನು ವಿರೋಧಿಸಲಾರ, ಆತ ಹೆಣ ಕೆಡಗುವ ರಾಜಕಾರಣವನ್ನು ಮಾಡಲಾರ. ಈ ನಿಜವಾದ ಹಿಂದೂ ಏನಿದ್ದಾನೆ ಅವರಿಗೆ ಆಧ್ಯಾತ್ಮಿಕತೆ ಇದೆ, ಧರ್ಮ ಧಾರ್ಮಿಕತೆ ಇದರ ನಡುವಿನ ವ್ಯತ್ಯಾಸಗಳಿವೆ. ಬಹಳ ಒಂಥರ ಹಿಂದೂ ಧರ್ಮವನ್ನು ಒಟ್ಟಾರೆಯಾಗಿ ಗ್ರಹಿಸುವ ಕೆಲಸ ಆಗಬೇಕಾಗಿತ್ತು, ಅದನ್ನು ತಿಳಿಸುವ ಕೆಲಸ ಆಗಬೇಕಾಗಿತ್ತು. ಆ ಕೆಲಸ ಆಗ್ತಾ ಇಲ್ಲ ಅಂತ ನನಗನ್ನಿಸುವ ಹಾಗೆ ಈ ಕೆಲಸವನ್ನು ಹಿಂದೂ ಧರ್ಮ ಗುರುಗಳು ಮಾಡಬೇಕಾಗಿತ್ತು. ನಿಜವಾದ ಹಿಂದೂ ಧರ್ಮ ಯಾವುದು? ಕೋಮು ಸಂಘರ್ಷವನ್ನು ಉಂಟು ಮಾಡಬೇಡಿ, ಹೆಣ ಕೆಡಗುವ ರಾಜಕಾರಣವನ್ನು ಮಾಡಬೇಡಿ, ನೀವು ನಿಮ್ಮ ಬದುಕನ್ನು ಹೇಗೆ ಉನ್ನತಿಸ್ಕೊಳ್ಬೇಕು, ಸಮಾಜದ ಒಳಗಡೆ ಹೇಗೆ ಬದುಕಬೇಕು, ಸಮಾಜದ ಒಳಗೆ ಹೇಗೆ ಸಾಮರಸ್ಯ ಇರಬೇಕು, ಹೇಗೆ ಜಾತೀಯವಾದ ಇರಕೂಡುದು, ಶೋಷಣೆ ಇರಕೂಡುದು, ಇಂಥ ವಿಚಾರಗಳನ್ನು ತಿಳಿಸುವ ಕೆಲಸವನ್ನು ಹಿಂದೂ ಧರ್ಮಗುರುಗಳು ಮಾಡಬೇಕಾಗಿತ್ತು. ಬಟ್ ದೇ ಆರ್ ಅದರ್ವೈಸ್ ಬಿಸಿ ಅಂತಾರೆ. ಬಹುತೇಕ ಇವತ್ತಿನ ಹಿಂದೂ ಧರ್ಮದ ಗುರುಗಳು ಮಠಾಧಿಪತಿಗಳೇನಿದ್ದಾರೆ ಅವರು ರಾಜಕಾರಣಿಗಳಾಗಿದ್ದಾರೆ. ಮತ್ತು ರಾಜಕಾರಣಿಗಳು ಮತ್ತು ಈ ಮಠಾಧಿಪತಿಗಳ ನಡುವೆ ಒಂದು ಅಕ್ರಮ ಸಂಬಂಧ ಅನ್ನೋದು, ಪರಸ್ಪರ ಲಾಭವಾಗುವಂತೆ ನೋಡಿಕೊಳ್ಳುವ ಒಂದು ಸಂಬಂಧ ಇದರ ನಡುವೆ ಇದೆ. ಇವರನ್ನೇ ನಾನು ಹಿಂದೂ ಧರ್ಮದ ಮಧ್ಯವರ್ತಿಗಳು ಅಂತ ಕರೀತೀನಿ. ಈ ಹಿಂದೂ ಧರ್ಮದ ಮಧ್ಯವರ್ತಿಗಳೇ ಬಹುದೊಡ್ಡ ಅಪಾಯಕಾರಿಯಾಗಿದ್ದಾರೆ. ಅವರೇನೇ ಮಠಾಧಿಪತಿಗಳು ಮತ್ತು ರಾಜಕಾರಣಿಗಳು. ರಾಜಕೀಯ ಲಾಭಕ್ಕಾಗಿ ಅವರು ಇಂಥವ್ರನ್ನ ಕಟ್ತಾ ಹೋಗ್ತಾರೆ. ಸೊ ಆ ಕಾರಣಕ್ಕೆ ಅವರಿಗೆ ಹಿಂದೂ ಧರ್ಮದ ಪ್ರೀತಿಗಿಂತ ಪರಧರ್ಮದ ದ್ವೇಷ ಜಾಸ್ತಿ ಆಗಿದೆ. ಅವರು ಹಿಂದೂ ಧರ್ಮವನ್ನು ತಿಳಿದುಕೊಂಡು ಇಲ್ಲ, ಓದಿಯೂ ಇಲ್ಲ. ಅವರನ್ನು ಮುಸ್ಲಿಂ ಕ್ರಿಶ್ಚಿಯನ್ ಧರ್ಮವನ್ನು ವಿರೋಧಿಸುವ ಅವರನ್ನಾಗಿ ರೂಪಿಸಲಾಗಿದೆ. ಅದು ಈ ಮಧ್ಯವರ್ತಿಗಳು ಮಾಡಿರುವ ಕೆಲಸ. ಆದ್ದರಿಂದ ಅವರು ಮತಾಂತರದ ವಿಚಾರದಿಂದ ಹಿಡಿದು ಗೋರಕ್ಷಣೆಯ ವಿಚಾರದವರೆಗೆ ಹಲವು ವಿಚಾರಗಳನ್ನು ಇಟ್ಟುಕೊಂಡು ಅವರು ಟಾರ್ಗೆಟ್ ಮಾಡ್ತಾ ಹೋಗ್ತಾರೆ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ರ ಅಲ್ಪಸಂಖ್ಯಾತರನ್ನು. ಆದರೆ ನನ್ನ ಸ್ವಧರ್ಮ ಯಾವುದು, ನನ್ನ ಸ್ವಧರ್ಮವನ್ನು ನಾನು ಅರ್ಥ ಮಾಡಿಕೊಳ್ಳುವ ಬಗೆ ಯಾವುದು, ಸ್ವಧರ್ಮ ಏನು ಕಲಿಸುತ್ತೆ, ಈ ಒಂದು ಬಹುತ್ವದ ಸಮಾಜದಲ್ಲಿ ಹಿಂದೂ ಧರ್ಮದ ಒಳಗಡೆ ನೀವು ವೇದ ಇರಲಿ, ಉಪನಿಷತ್ತು ಇರಲಿ, ಅದರ ನಂತರ ಬಂದಂಥದ್ದು ಇರಲಿ, ಸೊ ಇದು ಯಾವುದರ ಬಗ್ಗೆ ತಿಳುವಳಿಕೆ ಇಲ್ಲ. ನಂತರ ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತ ಇರಲಿ, ದ್ವೈತ ಸಿದ್ಧಾಂತ ಮಧ್ವಾಚಾರ್ಯರಿರಲಿ, ಈ ಧರ್ಮಕ್ಕೆ ಸಂಬಂಧಪಟ್ಟ ಈ ಯಾವ ವಿಚಾರಗಳ ಬಗ್ಗೆನೂ ತಿಳಿದುಕೊಳ್ಳಿದ್ದೇನೆ. ಅಂದರೆ ನಿಮ್ಮ ಧರ್ಮ ಗೊತ್ತಿಲ್ಲ, ನೀವು ಆಚರಣೆಯನ್ನೇ ಧರ್ಮ ಅಂದ್ಕೊಂಡಿದ್ದೀರಿ. ದ್ಯಾಟ್ ಇಸ್ ಸೆಲ್ಫ್ ನೋ. ಆಚರಣೆ ಧರ್ಮ ಅಲ್ಲ, ಆಚರಣೆ ದಾರಿ ಮಾತ್ರ. ನೀವು ಆ ಆಚರಣೆಯನ್ನು ಯಾಕೆ ಹಿಡ್ಕೊಂಡು ಗಲಾಟೆ ಮಾಡ್ತಿದ್ದೀರಿ ಅಂದರೆ ನಿಮಗೆ ಇನ್ನೊಂದು ಧರ್ಮವನ್ನು ದೂಷಿಸಬೇಕಾಗಿದೆ, ಅವರನ್ನ ಟಾರ್ಗೆಟ್ ಮಾಡಬೇಕಾಗಿದೆ. ಅಂದರೆ ಇವತ್ತಿನ ಹಿಂದೂ ಕಾರ್ಯಕರ್ತರನ್ನು ಆ ರೀತಿ ಸಿದ್ಧಗೊಳಿಸಲಾಗಿದೆ. ಅವರಿಗೆ ನಿಜವಾದ ಹಿಂದೂ ಧರ್ಮದ ಅರಿವಿಲ್ಲದಂತೆ ನೋಡಿಕೊಳ್ಳಲಾಗಿದೆ, ಅದನ್ನು ಮುಚ್ಚಿಡಲಾಗಿದೆ. ಹಿಂದೂ ಧರ್ಮದ ದೋಷಗಳ ಬಗ್ಗೆ ಆಗಲಿ, ಅದರ ಪ್ಲಸ್ ಪಾಯಿಂಟ್ ಬಗ್ಗೆ ಆಗಲಿ ಯಾವುದರ ಬಗ್ಗೆಯೂ ಚರ್ಚೆ ನಡೆಸಿಲ್ಲ. ಆದರೆ ಅವರಿಗೆ ಇನ್ನೊಂದು ಧರ್ಮದವರನ್ನು ತೋರಿಸುವುದು, ನಮ್ಮ ಧರ್ಮಕ್ಕೆ ಆತಂಕ ಬಂದಿದೆ ಇವರಿಂದ, ಮುಸ್ಲಿಮರಿಂದ, ಕ್ರಿಶ್ಚಿಯನ್ರಿಂದ ನಮ್ಮ ಧರ್ಮಕ್ಕೆ ಆತಂಕ ಬಂದಿದೆ, ನಮ್ಮ ಹಿಂದೂ ಧರ್ಮ ಹಾಳಾವು. ಮೊದಲು ಹಿಂದೂ ಧರ್ಮ ಏನು ಅಂತ ತಿಳ್ಕೊಳ್ಳಿ. ಶಂಕರಾಚಾರ್ಯ ಅದ್ವೈತ ಧರ್ಮ ತಿಳ್ಕೊಳ್ಳಿ, ಮಧ್ವಾಚಾರ್ಯದ ತಿಳ್ಕೊಳ್ಳಿ,
ವಿಶಿಷ್ಟಾದ್ವೈತ ಅಂದರೆ ಏನು ಅಂತ ತಿಳ್ಕೊಳ್ಳಿ, ವೇದ ಉಪನಿಷತ್ತು ಅಂದರೆ ಏನು ಅಂತ ತಿಳಿದುಕೊಳ್ಳಿ, ನಂತರ ಬೇಕಾದ ಇಟ್ಕೊಳ್ಳಿ, ಬೇರೆ ಬಿಟ್ಟಾಕಿ. ಅದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲದೆ ಕೇವಲ ಅಲ್ಪಸಂಖ್ಯಾತರ ದ್ವೇಷವನ್ನೇ ನೀವು ಧರ್ಮ ಅಂತ ಅಂದ್ಕೊಂಡಿದ್ದೀರಿ. ಅದನ್ನು ನಿಮ್ಮ ತಲೆಯೊಳಗೆ ಹಾಕಿ ತುಂಬಲಾಗಿದೆ. ಬಹುಮಟ್ಟಿಗೆ ಈ ಬಡ ಮಕ್ಕಳೇನಿದಾರಲ್ವ, ಅವರಲ್ಲಿ ಹಿಂದುಳಿದವರು, ಬಡವರು, ದಲಿತರ ಮಕ್ಕಳನ್ನ ಕರೆದು ಅವರ ತಲೆಯಲ್ಲಿ ಈ ವಿಷಯವನ್ನು ತುಂಬಿ ಅವರಿಗೆ ಧರ್ಮದ ಬಗ್ಗೆ ಕಳಿಸ್ಕೊಟ್ಟಿಲ್ಲ ನೀವು. ಅವರಿಗೆ ಪರಧರ್ಮವನ್ನು ವಿರೋಧಿಸುವ ಅಧರ್ಮದ ಬಗ್ಗೆ ಕಲಿಸ್ಕೊಟ್ಟಿದ್ದೀರಿ, ಅಧರ್ಮದ ಅವ್ರನ್ನ ರೆಡಿ ಮಾಡಿದ್ದೀರಿ ಮತ್ತು ಅವರನ್ನು ತೆಗೆದುಬಿಟ್ಟು ಹೋಗಿ ರಸ್ತೆಯಲ್ಲಿ ಬಿಡ್ತೀರಿ. ಅದಾದ ನಂತರ ಎಷ್ಟು ಕೊಲೆಗಳು ಏನು ನಡೀತವೆ ಅನ್ನೋದು ಗೊತ್ತಿದೆ. ಸುಮಾರು 1 ವರ್ಷದ ಅವಧಿ ಕೋಮು ಸಂಘರ್ಷದ 100ಕ್ಕಿಂತ ಹೆಚ್ಚು ಘಟನೆಗಳು ಕರ್ನಾಟಕದಲ್ಲಿ ನಡೀತೀವಿ ಅಂತಂದರೆ ಅಟ್ಲೀಸ್ಟ್ ಕನಿಷ್ಠ 2 ದಿನಕ್ಕೆ 1 ಕೋಮು ಸಂಘರ್ಷದ ಘಟನೆ ನಡೀತವೆ ಅಂತ. ಇದು ಮಹಾನ್ ಡೇಂಜರಸ್ ಆದದ್ದು, ಮಹಾನ್ ಅಪಾಯಕಾರಿಯಾದದ್ದು. ಸೊ ಇದನ್ನು ತಡೆಯುವುದಕ್ಕೆ ನಿಜವಾದ ಧರ್ಮವನ್ನು ತರಿಸುವ ಕೆಲಸ ಆಗಬೇಕು. ಮತ್ತು ಯಾರು ಈ ಮಧ್ಯವರ್ತಿಗಳಿದ್ದಾರೆ, ರಾಜಕಾರಣಿಗಳು ಮತ್ತು ಮಠಾಧೀಶರುಗಳು, ಅವರು ತಮ್ಮ ಮಧ್ಯವರ್ತಿ ಕೆಲಸವನ್ನು ಬಿಟ್ಟುಬಿಡಬೇಕು. ಅದು ಬಿಡದೇ ಇದ್ದರೆ ಈ ಸಮಾಜಕ್ಕೆ ಉಳಿಗಾಲ ಇಲ್ಲ. ಯಾವುದೇ ಧಾರ್ಮಿಕ ಸಂಘರ್ಷಗಳಲ್ಲಿರುವ ದೇಶ ಯಾವತ್ತೂ ಉದ್ಧಾರ ಆಗಲ್ಲ. ಅನುಮಾನ ಬೇಕಾಗಿಲ್ಲ. ಧರ್ಮದೊಳಗೆ ಮುಳುಗ್ಬಿಟ್ಟು ಇಂಥ ಸಿಚುವೇಶನ್ನಲ್ಲಿರುವ ದೇಶಗಳ ಸ್ಥಿತಿ ಏನಾಗಿದೆ ಅನ್ನೋದು ನಮಗೆ ಗೊತ್ತಿದೆ. ಅದೇ ಸ್ಥಿತಿ ನನ್ನ ದೇಶಕ್ಕೆ ಬರೆದಿರಲಿ, ನಮ್ಮ ಧರ್ಮಕ್ಕೆ ಬರದಿರಲಿ ಅಂತ ಆಶಿಸ್ತಾ ಈ ಹೊತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಹಾಗೇನೆ ನನ್ನ ಜೊತೆಗೆ ನಿಂತುಕೊಳ್ಳಿ, ಸಹಾಯ ಮಾಡಿ. ಎಲ್ಲರಿಗೂ ಶುಭರಾತ್ರಿ.